ಹಾಗಾಗಿ ಯಕ್ಷಗಾನದ ಪಠ್ಯಗಳು ಸ್ಥಿರೀಕೃತ ಪಠ್ಯಗಳು, ಧಾರ್ಮಿಕ ಪಠ್ಯಗಳಾಗಿ ಬದಲಾಗದ ಪಠ್ಯಗಳು ಅಲ್ಲ, ಅವು ಬದಲಾಗುತ್ತಲೇ ಇರುವ ಪಠ್ಯಗಳಾದ್ದರಿಂದ ಅದು ಬಹಳ ಸರಳವಾಗಿ ಧಾರ್ಮಿಕ ಪಠ್ಯ ಅಂತ ಹೇಳಕ್ಕಾಗಲ್ಲ. ಶ್ರದ್ಧೆಯ ಆಯಾಮದಲ್ಲೇ ನೋಡುವ, ಗೌರವಿಸುವ ಜನ ಕರಾವಳಿ ಭಾಗದಲ್ಲಿ ಯಥೇಚ್ಛವಾಗಿದ್ದಾರೆ. ಇದ್ದಾರೆ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಅವರೆಲ್ಲರ ನೀವು ಕೇವಲ ಕಲಾವಿದರಿಗೆ ಮಾತ್ರ ಅವಮಾನ ಅಲ್ಲ, ಇಡೀ ಧಾರ್ಮಿಕ ಶ್ರದ್ಧೆಯನ್ನ ಉಳ್ಳ ಅನೇಕ ಭಕ್ತರಿಗೂ ಕೂಡ ನೀವು ಅವಮಾನ ಮಾಡಿದ್ದೀರಿ. ಅವರ ಧಾರ್ಮಿಕ ಶ್ರದ್ಧೆಗೆ ಅವಮಾನ ಮಾಡಿದ್ದೀರಿ. ಅವಮಾನ ಮಾಡುವುದು ನನ್ನ ಉದ್ದೇಶ ಅಲ್ಲ. ಕಲಾವಿದರಿಗೆ ಅವಮಾನ ಮಾಡುವುದಾಗಲಿ, ಅಭಿಮಾನಿಗಳಿಗಾಗಲಿ, ಸಂಘಟಕರಿಗಾಗಲಿ ಅವಮಾನ ಮಾಡುವುದು ನನ್ನ ಉದ್ದೇಶ ಅಲ್ಲ. ಕಲಾವಿದರ ಬದುಕು ಬವಣೆಗಳಿಗೆ ಲೇಖಕರು ಧ್ವನಿಯಾಗಬೇಕು ಅಂತ ನನ್ನ 45 ನಿಮಿಷ ಭಾಷಣದಲ್ಲಿ ಅದು 1 ನಿಮಿಷ ಅವರ ಅನೇಕ ಬವಣೆಗಳಲ್ಲಿ ಅವರ ಕಾಮ ಸಂಬಂಧಿ ಸಮಸ್ಯೆಗಳು ಕೂಡ ಒಂದು. ಇದನ್ನು ಕೆಲವು ಕಲಾವಿದರು ಬರೆದಿದ್ದಾರೆ, ಸ್ತ್ರೀ ವೇಷಧಾರಿಗಳು ನನಗೆ ಹೇಳಿದ್ದಾರೆ ಎಂಬುದನ್ನು ನಾನು ಹೇಳಿದ್ದು ಹೌದು, ಅದನ್ನು ಒಪ್ಪಿಕೊಳ್ತೇನೆ ನಾನು. ಆದ್ರೆ ಅದರಲ್ಲಿ ಬೇರೆಯವರು ಅವಮಾನ ಪಟ್ಟುಕೊಂಡು ಅದನ್ನು ಒಂದು ರಾಜಕೀಯಗೊಳಿಸಿ ಪೊಲಿಟಿಸೈಸ್ ಮಾಡಿ ಅದನ್ನು ಯಾವುದ್ಯಾವುದೋ ಲೆವೆಲ್ಗೆ ತಕೊಂಡು ಹೋಗುವುದು ಅದು ಒಳ್ಳೆಯ ಕ್ರಮ ಅಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷರೇನೆ ಅಖಾಡಕ್ಕಿಳಿದು ಬಿಟ್ಟಿದ್ದಾರೆ. ತಾವು ರಾಜೀನಾಮೆ ಕೊಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರ ತಮ್ಮಿಂದ ರಾಜೀನಾಮೆಯನ್ನು ಕಳಿಸಿಕೊಳ್ಬೇಕು ಅಂತ ಹೇಳಿ ಡಿಮಾಂಡ್ ಮಾಡ್ತಿದ್ದಾರೆ. ಹೋರಾಟ ಮಾಡುವುದಾಗಿಯೂ ಕೂಡ ಹೇಳ್ತಿದ್ದಾರೆ. ಆಯ್ತು, ಈಗ ನಾನು ರಾಜಕಾರಣಿಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ, ಯಾಕಂದ್ರೆ ನಾನು ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮೇಲೆ ಕೆಲಸ ಮಾಡುವವನು. ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದವರು ಮಾನ್ಯ ಸರ್ಕಾರ ಮಾಡಿದ್ರು. ಸರ್ಕಾರ ನೀನು ಹೋಗಪ್ಪ ಅಂದ್ರೆ ಹೋಗ್ತೀನಿ ನಾನು, ಅದರ ಬಗ್ಗೆ ನನಗೇನು ಆತಂಕ. ಅದೇ ಅಲ್ವಾ ಇವಾಗ ವಿಷಯ ಆಗಿರೋದು. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೆಲ್ಲ ಕೂಡ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ವಿರುದ್ಧವಾಗಿ ಕೆಲವೊಂದು ನಿರ್ಧಾರಗಳಾಗುತ್ತೆ. ಅದ್ರಲ್ಲಿ ಒಂದು ನಿಮ್ಮ ಆಯ್ಕೆ. ನಿಮಗೆ ಜೆಎನ್ಯು, ನೀವು ಜೆಎನ್ಯುನಲ್ಲಿ ಕೆಲಸ ಮಾಡಿದ್ದನ್ನ ಕೂಡ ತಳಕ್ ಹಾಕಿ ಮಾತನಾಡ್ತಿದ್ದಾರೆ. ಜೆಎನ್ಯು ಆ ಸಂಸ್ಕೃತಿ, ಆ ಮನಸ್ಥಿತಿ, ಅದರ ಪ್ರತಿಬಿಂಬಾನೇ ಇದೀಗ ಯಕ್ಷಗಾನ, ಸಲಿಂಗ ಈ ಹೇಳಿಕೆ ಅಂತ ಹೇಳಿ ಕೂಡ ನಿಮ್ಮ ಬಗ್ಗೆ ಆಕ್ಷೇಪಗಳು ಬರ್ತಾ ಇದೆ. ನಾನು ಜೆಎನ್ಯುನಲ್ಲಿ ಕೆಲಸ ಮಾಡಿದ್ದು ಕೇವಲ 5 ವರ್ಷ. ನನ್ನ ಒಟ್ಟು ವೃತ್ತಿ ಜೀವನ 45 ವರ್ಷ. ನಾನು 40 ವರ್ಷ ಮಾಡಿದ್ದು ಯಾಕೆ ಇಂಪಾರ್ಟೆಂಟ್ ಆಗಲ್ಲ? ಜೆಎನ್ಯುಗೆ ಅದಕ್ಕೆ ಯಾಕೆ ತಳಕ್ ಹಾಕಬೇಕು? ಆಮೇಲೆ ನಾನು ಅಲ್ಲಿ ಓದೋದು ಕನ್ನಡ ಪೀಠ ಕಟ್ಟಲಿಕ್ಕೆ ಬೇರೆ ಏನು ಕೆಲಸ ಅಲ್ಲ, ಅದನ್ನು ಕಟ್ಟಿದ್ದೇನೆ, ನಾನು ಬಂದಿದ್ದೇನೆ. ಹಾಗಾಗಿ ಈ ರಾಜಕೀಯ ವ್ಯಕ್ತಿಗಳು ಮಾಡುವ ಪ್ರತಿಕ್ರಿಯೆ, ಯಾಕಂದ್ರೆ ಯಾರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೋ ಅವರು ಬಹಳ ಜನ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಯಕ್ಷಗಾನ ನೋಡಿರ್ಲಿಕ್ಕಿಲ್ಲ ಅವರು, ಅಥವಾ ಕಲಾವಿದರ ಜೊತೆ ನೇರವಾದ ಸಂವಾದ ಮಾಡಿರ್ಲಿಕ್ಕಿಲ್ಲ ಅವರು, ಅಥವಾ ಮಾಡಿದಾರೋ ನನಗೆ ಗೊತ್ತಿಲ್ಲ ಅವರು. ಸೊ ಆದ್ರೆ ನಾನು 40 ವರ್ಷ ಯಕ್ಷಗಾನ ಕಲಾವಿದರೊಟ್ಟಿಗೆ ಬದುಕಿದ್ದೇನೆ. ಕಳೆದ ವಾರ ಹೆಬ್ಬಾಳದ ಹತ್ರ ಹೋಗಿ ಒಂದು ಯಕ್ಷಗಾನ ನೋಡಿ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲ ನೀಡಿ ಬಂದಿದ್ದೇನೆ. ಅವರಿಗೆ ನನ್ನಿಂದಾದಷ್ಟು ಧನ ಸಹಾಯ ಕೂಡ ನಾನು ಮಾಡ್ತೇನೆ. ಇದು ನನ್ನ ನಿರಂತರವಾದ ಒಡನಾಟ ಯಕ್ಷಗಾನ ಕಲಾವಿದರ ಜೊತೆಗೆ ಇದೆ. ಅನೇಕ ಯಕ್ಷಗಾನ ಕಲಾವಿದರು ಬಿಳಿಮಲೆಯವರೇ ನೀವು ಹೇಳಿದ್ದು ನಿಜ, ಆದ್ರೆ ಎಷ್ಟು ಬಾರಿ ನಾವು ಪಬ್ಲಿಕ್ ಆಗಿ ಇದನ್ನೆಲ್ಲ ಹೇಳಕ್ ಆಗಲ್ಲ ಅಂತ ನನ್ನ ಹತ್ರ ಮಾತಾಡಿದ್ದಾರೆ, ಮೆಸೇಜ್ಗಳನ್ನು ಕಳಿಸಿದ್ದಾರೆ. ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರುಗಳನ್ನು ಹೇಳುವುದಿಲ್ಲ. ಹೀಗೆ ಹೇಳುದು ಕೂಡ ತಪ್ಪಾಗ್ತದೆ. ಹೇಳದಿದ್ರೆ ನೀವು ಇದನ್ನು ಯಾಕೆ ಎತ್ತಿಕೊಳ್ಳಬೇಕಾಗಿತ್ತು ಅಂತ ಕೇಳ್ತದೆ. ಹಾಗಾಗಿ ರಾಜಕಾರಣಿಗಳಾಗಲಿ ಅಥವಾ ಬೇರೆ ಕೆಲವು ಶಕ್ತಿಗಳಾಗಲಿ ಇದನ್ನು ಉಪಯೋಗಿಸಿಕೊಂಡು ತಮ್ಮ ರಾಜಕೀಯವನ್ನು ಅವರು ಮಾಡುದಿದ್ರೆ ಅವರು ಮಾಡಲಿಕ್ಕೆ ಸ್ವತಂತ್ರರು. ಅದರ ಪರಿಣಾಮ ನನ್ನ ಮೇಲೆ ಏನಾರು ಆಗುದಿದ್ರೆ ಅಂತ ಪರಿಣಾಮವನ್ನು ಎದುರಿಸಲಿಕ್ಕೆ ನಾನು ಸದಾ ಸಿದ್ಧ ಇರ್ತೇನೆ. ನಾನು ಬದುಕಿನ ಉದ್ದಕ್ಕೂ ಅದನ್ನು ಮಾಡಿಕೊಂಡು. ಕಡೆ 2 ಪ್ರಶ್ನೆ ಸರ್. ಒಂದು, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಾಗೆ ಆಚರಣೆಗಳು ಈಸಿ ಟಾರ್ಗೆಟ್. ಹಿಂದೂಗಳ ಆಚರಣೆ ಹಾಗೆ ಹಿಂದೂಗಳ ಕಲೆ ಸಂಸ್ಕೃತಿ ಇದ್ರ ಬಗ್ಗೆ ಮಾತನಾಡಿದಷ್ಟು ಸುಲಭವಾಗಿ ಬೇರೆ ಧರ್ಮದ ವಿಚಾರವಾಗಿ ಯಾರು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಪುರುಷೋತ್ತಮ್ ಬಿಳಿಮಲೆ ಅವರು. ಇದು ಒಂದು ತಪ್ಪು ವ್ಯಾಖ್ಯಾನ. 1990ರ ಅನಂತರ ಜಾಗತೀಕರಣದ ಪರಿಕಲ್ಪನೆ ಎಲ್ಲಿ ಬೆಳೆಯಿತೋ, ಭಾರತದ ಮಾರುಕಟ್ಟೆ ಜಗತ್ತಿಗೆ ತೆರೆಯಿತು, ಜಗತ್ತಿನ ಮಾರುಕಟ್ಟೆ ಭಾರತಕ್ಕೆ ತೆರೆದ ಮೇಲೆ ಭಾಷೆ, ಧರ್ಮ ಮತ್ತು ತತ್ವಶಾಸ್ತ್ರಗಳು ಪ್ರಚಾರ ಸಾಮಗ್ರಿಗಳಾಗಿ ಪರಿವರ್ತನೆ ಹೊಂದಿದೆ. ಇವತ್ತಿನ ಭಾಷೆ ಜಾಹೀರಾತಿನ ಭಾಷೆಯಾಗಿ ಕನ್ವರ್ಟ್ ಆಗಿದೆ. ಭಾರತದ ತತ್ವಶಾಸ್ತ್ರ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ವೇದವನ್ನೇ ಆಧರಿಸಿ ನಡೆಸಿದ ತತ್ವಶಾಸ್ತ್ರದ ಉತ್ಕೃಷ್ಟ ಚರ್ಚೆಗಳಿದೆಯಲ್ಲ, ಅದು ಅದ್ಭುತ. ಆದರೆ 90ರ ಅನಂತರ ಅಂತ ಚರ್ಚೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತತ್ವಶಾಸ್ತ್ರದ ಸಾವು, ಧರ್ಮದ ರಾಜಕಾರಣ ಮತ್ತು ಭಾಷೆಗಳ ಪತನಮುಖತೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 253 ಭಾಷೆಗಳು ಸತ್ತು ಹೋಗಿವೆ. ಮುಂದಿನ 50 ವರ್ಷದಲ್ಲಿ 390 ಭಾರತದ ಭಾಷೆಗಳು ಸಾಯಲಿವೆ ಅಂತ ವರದಿಗಳು ಬಂದಿವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಧರ್ಮವು ಕೂಡ ಖಿಲಗೊಂಡು ತನ್ನ ಮೂಲ ಉದ್ದೇಶದಿಂದ ದೂರ ಸರಿಯುವುದು ಸರಿಯಾದ ಕ್ರಮ. ಸರಿಯಾದ ಕ್ರಮ ಅಂದ್ರೆ ಅದು ಒಂದು ಅನಿವಾರ್ಯವಾದಂತಹ ಕ್ರಮ. ಆಗ ಅಂತ ಸಂದರ್ಭದಲ್ಲಿ ಧರ್ಮದ ಪತನಮುಖತೆಯ ಬಗ್ಗೆ, ಭಾಷೆಯ ಅವನತಿಯ ಬಗೆಗೆ, ತತ್ವಶಾಸ್ತ್ರದ ಸಾವಿನ ಬಗೆಗೆ
ನಾವೆಲ್ಲರೂ ಕೂಡ ಮುಕ್ತವಾದ ಮನಸ್ಸಿನಿಂದ ಚರ್ಚೆ ಮಾಡಿ ಅದನ್ನು ಎತ್ತರಿಸುವ ಕೆಲಸ ಮಾಡಬೇಕೇ ವಿನಃ ಅದನ್ನು ಇನ್ನಷ್ಟು ಕಳಪೆ. ನೀವು ಇವತ್ತು ಸೋಷಿಯಲ್ ಡಿಸ್ಕೋರ್ಸ್ ಏನಾಗಿದೆ, ಸಾರ್ವಜನಿಕ ಡಿಸ್ಕೋರ್ಸ್ ಏನಾಗಿದೆ, ನಮ್ಮ ಮಕ್ಕಳು ಎಂತ ಭಾಷೆಯನ್ನು ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ದುಃಖ ಆಗ್ತಾರೆ ನಮಗೆ. ಒಂದು ವಾದ ಎಲ್ಲಿದೆ, ವಾದ ವಿವಾದ ಎಲ್ಲಿದೆ? ಇವನು ಈಗ ಹೇಳಿದಾನೆ ಆದ್ದರಿಂದ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ. ಹೌದಾ? ಹಾಗಲ್ಲ. ಅದು ಹೇಳಿದ್ಯಾ, ಕೂತ್ಕೋ, ಚರ್ಚೆ ಮಾಡೋಣ. ಕಲಾವಿದರನ್ನು ಕರೆಸಿ, ಸ್ತ್ರೀ ವೇಷಧಾರಿಗಳನ್ನ ಕರೆಸಿ, ಮಾಧ್ಯಮದವರನ್ನು ಕರೆಸಿ, ಒಂದು ಚರ್ಚೆ ಮಾಡೋಣ. ಯಾವ ಕಲಾವಿದರು ಕೂಡ ಬಿಳಿಮಲೆ ಅವರು ಹೇಳಿದ್ದು 100ಕ್ಕೆ 100 ತಪ್ಪು ಅಂತ ಹೇಳಿದಾಗ ನಂದು ತಪ್ಪು ಅಂತ ಆಯ್ತು, ನಾನು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇದ್ದೇನೆ. ಆದ್ರೆ ಹಾಗೆ ಏನೂ ಆಗ್ತಾ ಇಲ್ಲ. ಅದಕ್ಕೊಂದು ರಾಜಕೀಯದ ಮೂಲಕ ಚರ್ಚೆ. ಆದ್ದರಿಂದ ಇವತ್ತು ಈ ಧರ್ಮದ ಅವನತಿ, ಅದು ಹಿಂದೂ ಧರ್ಮದ ಅವನತಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಎಲ್ಲಾ ಧರ್ಮಗಳು ಕೂಡ ಅವನತಿ ಹೊಂದಿವೆ. ಕ್ರಿಶ್ಚಿಯಾನಿಟಿ ಒಳಗೆ ಸಮಸ್ಯೆ ಇದೆ ಇವತ್ತು, ಇಸ್ಲಾಮಿನ ಒಳಗೆ ಸಮಸ್ಯೆ ಇದೆ ಇವತ್ತು. ಇಸ್ಲಾಂ, ಇರಾನ್, ಇರಾಕ್, ಪ್ಯಾಲೆಸ್ಟೈನ್, ಇಲ್ಲೆಲ್ಲಿ ಏನಾಗ್ತಾ ಇದೆ? ಸೊ ಎಲ್ಲ ಕಡೆ ಧರ್ಮ ಏನಾಗಿದೆ ಅಂದ್ರೆ ಇವತ್ತು ಕೊಲ್ಯಾಪ್ಸ್ ಆಗ್ತಾ ಇದೆ. ಧರ್ಮದ ಮೂಲ ಉದ್ದೇಶದಿಂದ ಜನರು ತುಂಬಾ ದೂರ ತೆಗೆದುಕೊಂಡು ಹೋಗಿ ಅದನ್ನು ರಾಜಕೀಯ ಜೊತೆಗೆ ತಳಕು ಹಾಕೊಂಡದ್ರಿಂದ ಧರ್ಮವಾಗಿ ಉಳಿದಿಲ್ಲ, ಭಾಷೆಯಾಗಿ ಉಳಿದಿಲ್ಲ, ತತ್ವಶಾಸ್ತ್ರವಾಗಿ ಉಳಿದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತೀವ್ರ ಬಿಕ್ಕಟ್ಟನ್ನು ಒಂದು ಸಮಾಜ ಎದುರಿಸುತ್ತಿರುವಾಗ ನಾವು ಕಲೆ, ಸಂಸ್ಕೃತಿ, ಭಾಷೆ ಇದರ ಬಗ್ಗೆ ಎಲ್ಲ ಹೆಚ್ಚು ಎಚ್ಚರದಿಂದ ಮಾತಾಡಬೇಕು. ಹಾಗೆ ಮಾತಾಡುವಾಗ ಒಂದು ಮಾತು ಹೆಚ್ಚು, ಒಂದು ಮಾತು ಕೆಳಗೆ ಬರ್ತದೆ. ಅದಕ್ಕೆ ನನ್ನಿಂದಲೂ ಅಂತ ತಪ್ಪಾಗಿದ್ರೆ ನಾನು ಖಂಡಿತವಾಗಲೂ ಅದಕ್ಕೆ ವಿಷಾದಿಸುತ್ತೇನೆ ಅಂತ ಇದು 3ನೇ ಸರ್ತಿ ಬೇರೆಯವರು ಮನಸ್ಸಿಗೆ ಹಾಕಿದ್ರೆ ವಿಷಾದ ಅಂತ ಹೇಳ್ತಿದ್ದೀರಿ. ಬಟ್ ನಿಮ್ಮ ಮಾತಲ್ಲಿ ಸತ್ಯಾಂಶ ಹಾಗೆ ವಾಸ್ತವಾಂಶ ಇದೆ ಅನ್ನೋ ನಿಮ್ಮ ಮಾತಿಗೆ ನೀವು ಈಗಲೂ ಕೂಡ ಬದ್ಧರಾಗಿದ್ದೀರಾ? ಹೌದು ಮೇಡಮ್, ಅದು ಬಹುಮಟ್ಟಿಗೆ ಹೌದು. ಯಾಕಂದ್ರೆ ಸತ್ಯವನ್ನು ಹೇಳಲಾಗದಂತ ಒಂದು ಪರಿಸ್ಥಿತಿಯಲ್ಲಿ ಸತ್ಯವನ್ನು ಮಾಡುವುದು ಕಷ್ಟ, ಮಾತಾಡುವುದು ಕಷ್ಟ. ಆದ್ರೆ ಗಾಂಧಿ ಅಂತವರು ಎಂತ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಆದರೂ ಸತ್ಯವನ್ನು ಬಿಡಬೇಡ ಎಂಬ ಒಂದು ಆದರ್ಶವನ್ನು ಭಾರತಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲ ಅದನ್ನು ನಂಬಿಕೊಂಡಿದ್ದೇವೆ. ಆದ್ರೆ ಒಂದು ಇದೆ, ಒಂದು ಏನು ನೀವು ಹೇಳಿದಕ್ಕೆ ಹೇಳುದು ನಾನು, ಈಗ ನಮಗೆ ಗೊತ್ತಿರೋದನ್ನೆಲ್ಲ ಹೇಳಲೇಬೇಕು ಅಂತ ಇಲ್ಲ, ಅದು ನಿಜವೇ. ಸಾರ್ವಜನಿಕವಾಗಿ ನಮಗೆ ಗೊತ್ತಿರೋದನ್ನೆಲ್ಲ ಹೇಳಲೇಬೇಕು ಅಂತ ಏನು ಎಷ್ಟೋ ಜನ ಹೇಳುವುದಿಲ್ಲ, ಹಾಗೆಯೂ ಇರಬಹುದು. ಆದ್ರೆ ನನ್ನ ನೇಚರ್ ಅಲ್ಲಿ ನಿನ್ನ ಕಲಾವಿದರ ಅಲ್ಲಿ ಮೈಸೂರು ಗುರುರಾಜ್ ಕೂತಿದ್ರು. ಆ ಮೈಸೂರು ಗುರುರಾಜ್ ಪಾಪ ಒಂದು 4 ಆಣೆ ಇಂದ ಒಂದು ಪ್ರೇಮ ಬೆಳೆದು ಆ ಪ್ರೇಮ ಯಶಸ್ವಿ ಆಗದೆ ಹೆಂಗೆ ವಿಫಲರಾದ್ರು ಅಂತ ನನ್ನ ಕಣ್ಣೆದುರೇ ಕೂತಿದ್ರು. ಕಲಾವಿದರೆಲ್ಲ ಕೂತಿದ್ರು. ನಾನು ಮಾತಾಡಿದಲ್ಲಿ ತಪ್ಪಿದೆ ಅಂತಂದ್ರೆ ಕಲಾವಿದರಲ್ಲೇ ಪ್ರತಿಭಟಿಸಬೇಕಾಗಿತ್ತು. ಆದ್ರೆ ಅವರೆಲ್ಲ ಕೆಲವರು ಕಣ್ತುಂಬಿಕೊಂಡು ನನ್ನ ಭಾಷಣವನ್ನು ಕೇಳಿದ್ರು. ಯಕ್ಷಗಾನ ಕಲಾವಿದರು ಕೂಡ ಇದ್ರು ಅಲ್ಲಿ ಎಲ್ಲ. ಆಮೇಲೆ ನಾವು ಒಟ್ಟಿಗೆ ಊಟ ಮಾಡಿದ್ವಿ. ಎಂತೆಂತ ವಿಷಯಗಳು ನಮ್ಮ ಕಲೆಯ ಒಳಗೆ ಅಡಗಿದೆ ಎಂಬ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಕೇಳುವವರು ಇದ್ದಾರೆ, ಆದ್ರೆ ಕೇಳದೆ ಇರುವವರ, ರಾಜಕಾರಣ ಮಾಡುವವರ ಶಕ್ತಿ ದೊಡ್ಡದಿದೆ. ಅಂತ ಕಡೆ ನಮ್ಮನ್ನ ಏನು ಒಂದು ವಿಲನ್ ಮಾಡುವುದಾಗಲಿ ಅಥವಾ ಇದೆಲ್ಲ ಇದ್ದೇ ಇದೆ, ಕಳೆದ ಅನೇಕ ವರ್ಷಗಳಿಂದ ನಡೀತಾ ಇದೆ. ಹಾಗಾಗಿ ಇದಕ್ಕೆ JNUಗೆ ಇನ್ನು ಯಾವ್ದಾವುದಕ್ಕೂ ತಳಕಾಕುವುದು ಆಕ್ಷೇಪಣೀಯ ಅಲ್ಲ. ಯಕ್ಷಗಾನ ಕಲೆ ಬಹಳ ದೊಡ್ಡ ಕಲೆ. ಆ ಕಲಾವಿದರ ಬಗೆಗೆ ಸಾಹಿತಿಗಳು, ಲೇಖಕರು ಹೆಚ್ಚು ಎಚ್ಚರದಿಂದ ವರ್ತಿಸಬೇಕು. ಇಡೀ ಕರಾವಳಿಯ ಲೇಖಕರು ಯಕ್ಷಗಾನದ ಬಗ್ಗೆ ಗಂಭೀರವಾಗಿ ಯಾಕೆ ಬರೀಲಿಲ್ಲ ಎಂಬುದು ಒಂದು ಪ್ರಶ್ನೆಗೆ ಸಾಹಿತಿಗಳು ಉತ್ತರ ಕೊಡಬೇಕು. ನಾನೊಬ್ಬ ಸಾಹಿತಿ, ನಾನೇ ಯಾಕೆ ಬರ್ದಿಲ್ಲ, ನಾನು ಉತ್ತರ ಕೊಡಬೇಕು ಅದಕ್ಕೆ. ಹೀಗಾಗಿ ಇಂಥ ಸಮಸ್ಯೆಗಳು ಇರ್ತವೆ. ಆದ್ರೆ ನಂಬಿಕೆಯವರು ಇದ್ದಾರೆ, ಅವರನ್ನು ಗಾಸಿಪ್ ಮಾಡಬಾರದು ಅಂತ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಯಾವುದೋ ಒಂದು ನಂಬಿಕೆಯವನು ಅಂತ ಹೇಳಿದುಕೊಳ್ಳೆ ನನ್ನ ನಂಬಿಕೆಯನ್ನು ಎಲ್ಲರ ಮೇಲೆ ಹೇರುವವನಲ್ಲ, ನಾನು ಬರೆಯುವುದಲ್ಲ. ನನ್ನ ಅಭಿಪ್ರಾಯ ಅಷ್ಟೇ. ನನ್ನ ಮನೆಯಲ್ಲೇ ನನ್ನ ಅಪ್ಪ ಒಂಥರ ಯೋಚನೆ ಮಾಡ್ತಾರೆ, ನನ್ನ ಅಮ್ಮ ಒಂಥರ ಯೋಚನೆ ಮಾಡ್ತಾರೆ, ನನ್ನ ಅಣ್ಣಂದಿರು ಒಂಥರ ಯೋಚನೆ ಮಾಡ್ತಾರೆ, ನಾನು ಒಂಥರ ಯೋಚನೆ ಮಾಡ್ತೇನೆ. ಆದ್ರೆ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ಇದ್ದೇವೆ, ಪರಸ್ಪರ ಗೌರವದಿಂದ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಸಾಧ್ಯವಾದರೆ ನಮ್ಮ ಪ್ರಜಾಪ್ರಭುತ್ವ ಕೂಡ ಒಂದು ಬೆಲೆ ಬರ್ತದೆ. ಕಲೆಗಳ ಶ್ರೇಷ್ಠತೆಯನ್ನ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಹಳ ಪ್ರಾಮಾಣಿಕವಾಗಿ, ಸಿನ್ಸಿಯರ್ ಆಗಿ ನಂಬಿದವನು ನಾನು. ರೈಟ್, ಧನ್ಯವಾದ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.